ಹೆಲೋ, ಟಾಕ್ಸಿಕ್ ನೋಡ್ಕೊಂಡು ಬಂದಪ್ಪ. ಟಾಕ್ಸಿಕ್ ನಾನು ಯಾಕೆ ಹೋದೆ ಹೇಳಿ? ಟ್ರೈಲರ್ ನೋಡ್ಕೊಂಡಂತೂ ಅಲ್ಲ, ಟೀಸರ್ ನೋಡಿನಾ ಅಲ್ಲ, ಹಾಡುಗಳನ್ನು ನೋಡಿನಾ ಖಂಡಿತವಾಗ್ಲೂ ಅಲ್ಲೇ ಅಲ್ಲ. ಬಟ್ ನಾನು ಯಾಕೆ ಹೋದೆ ಗೊತ್ತಾ? ನನ್ನನ್ನು ಅಲ್ಲಿಗೆ ಎಳ್ಕೊಂಡು ಹೋಗಿರೋದು ಬರೀ ಯಶ್ ಹಾಗೂ ಅವರ ಸುತ್ತಮುತ್ತ ಇರುವಂತಹ ಜನರ ಕಾನ್ಫಿಡೆನ್ಸ್. ಪ್ರೀ ರಿಲೀಸ್ ಇವೆಂಟ್ಗಳಲ್ಲಿ ಅವರ ಧೈರ್ಯದ ಮಾತು ಕೇಳಿದಾಗ ಓ ಮೈ ಗಾಡ್, ಇದನ್ನು ನೋಡಲೇಬೇಕಪ್ಪ ಅಂತ ಡಿಸೈಡ್ ನಾನು ಮಾಡಿದ್ದೆ. ಥಿಯೇಟರ್ಗೆ ಹೋದ್ಮೇಲೆ ಏನಾಯಿತು? ನಾವಂತೂ ಫುಲ್ ಹೆವಿ ಓಕೆ ಎಸ್ ಕಮ್ ಆನ್ ಟಾಕ್ಸಿಕ್, ಇಡೀ ಸಿನಿಮಾ ವರ್ಲ್ಡ್ನೇ ಬದಲಾಯಿಸುತ್ತೆ ಅನ್ನುವಂಥ ಲೆವೆಲ್ಗೆ ಓವರ್ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಕೂತಿದ್ವಿ. ಆ ಓವರ್ ಎಕ್ಸ್ಪೆಕ್ಟೇಷನ್ನ ಟಾಕ್ಸಿಕ್ ರೀಚ್ ಆಯಿತಾ ಅಂದರೆ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್. ಆದರೆ ಮೊದಲು ಸಿನಿಮಾದ ಪಾಸಿಟಿವ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಯಶ್ ಪರ್ಫಾರ್ಮೆನ್ಸ್ ಆ್ಯಂಡ್ ಅವರ ಡೆಡಿಕೇಶನ್ ಜಸ್ಟ್ ವಾವ್. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಈ ಸಿನಿಮಾನ ಪ್ಯೂರ್ಲಿ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಹಾಗೂ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಥರ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಅಪ್ಪ ಮಗನ, ತಮ್ಮ ಅಕ್ಕನ ಎಮೋಷ್ನಲ್ ಸಂಬಂಧಗಳನ್ನು ಎಸ್ಟಾಬ್ಲಿಷ್ ಮಾಡಿರುವಂಥ ರೀತಿ ನಿಮಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ದಿ ಬೆಸ್ಟ್ ಪಾರ್ಟ್ ಅಂದರೆ ಯಶ್ ಅವರು ಮಲ್ಟಿಪಲ್ ಕ್ಯಾರೆಕ್ಟರ್ಸನ್ನು ಪ್ಲೇ ಮಾಡಿದ್ದಾರೆ ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇಡೀ ಸಿನಿಮಾನ ಒಬ್ಬರೇ ರೂಲ್ ಮಾಡೋ ಥರ ಕಾಣ್ತಾರೆ. ಇನ್ನು ಸ್ಟೋರಿಯಲ್ಲಿ ಬರುವಂಥ ಲವ್ ಆ್ಯಂಗಲ್ ವಿಚಾರಕ್ಕೆ ಬಂದರೆ, ಈಗಿನ ಪ್ರೀತಿ ಇರುತ್ತಲ್ಲ, ಒಂದು ಲವ್ ಅಂದರೆ ಇನ್ನೊಂದು ಲವ್, ಅದಿಲ್ಲ ಅಂದರೆ ಇದು ಅನ್ನೋವಂಥ ಕಾನ್ಸೆಪ್ಟ್, ಜೊತೆಗೆ ಬದುಕೋಕೆ ಒಂದು ಲವ್, ರಿಯಲ್ ಆಗಿ ಒಂದು ಲವ್, ಹೀಗೆ ಡಿಫ್ರೆಂಟ್ ಶೇಡ್ಸ್ ಆಫ್ ಲವ್ನ ಇದರಲ್ಲಿ ತೋರಿಸಿದ್ದಾರೆ. ನಾನು ಏನು ಮಾತಾಡ್ತಿದ್ದೀನಿ ಅನ್ನೋ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಈ ಥರ ಕನ್ಫ್ಯೂಸ್ ಆಗಿದ್ರೆ ಸಿನಿಮಾ ನೋಡಿ ಏನಕ್ಕೆ ಈ ಥರ ಹೇಳ್ತಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಗರ್ಲ್ಸ್ ಮೇಕಪ್ ಆ್ಯಂಡ್ ಕಾಸ್ಟ್ಯೂಮ್ ಬಗ್ಗೆ ನಾನು ಹೇಳಬೇಕು. ನಯನತಾರ ಇಸ್ ಲುಕಿಂಗ್ ಟೂ ಗುಡ್ ಯಾರ್, ಅ ಫೇಸ್, ಅ ಎಲಿಗೆನ್ಸ್ ಅಲ್ಟಿಮೇಟ್. ನಯನತಾರ ಎಂಟ್ರಿ ಅಂತೂ ಲೇಡಿ ಸೂಪರ್ ಸ್ಟಾರ್ ರೇಂಜ್ಗೆ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಆಮೇಲೆ ರುಕ್ಮಿಣಿ ವಸಂತ್ ಎಂಟ್ರಿ ಆಗುತ್ತೆ. ಶಿ ಈಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್ ಆಫ್ ಇಂಡಿಯಾನೆಸ್ ಆ್ಯಂಡ್ ಹಾಟ್ನೆಸ್. ಬಟ್ ಅವರ ಕ್ಯಾರೆಕ್ಟರ್ನ ಇನ್ನಷ್ಟು ಯೂಸ್ ಮಾಡ್ಕೋಬಹುದಿತ್ತು ಅಂತ ನನಗನ್ನಿಸ್ತು. ಇನ್ನು ಕಿಯಾರಾ ಅಡ್ವಾಣಿ ಮತ್ತು ಯಶ್ ಅವರ ಸ್ಕ್ರೀನ್ ಟೈಮ್ ಅಂತೂ ಅಲ್ಟಿಮೇಟ್, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಅದು ಸ್ವಲ್ಪ ಕನೆಕ್ಟ್ ಆಯಿತು. ಹುಮಾ ಕುರೇಶಿ ಅವರ ಕ್ಯಾರೆಕ್ಟರ್ ಕೂಡ ಎಲ್ಲೋ ಸ್ವಲ್ಪ ಮಿಕ್ಸಪ್, ಅಂದರೆ ಏನು ಅಂತ ಅಷ್ಟು ಯಾರಿವರು ಅಂತ ಗೊತ್ತಾಗ್ತಿರ್ಲಿಲ್ಲ. ಇಷ್ಟೆಲ್ಲ ಕ್ಯಾರೆಕ್ಟರ್ಸ್ ಇದ್ದರೂ ನನಗೆ ತುಂಬ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು ಗೊತ್ತಾ? ಟಿಕೆಟ್. ವಾಹ್, ಏನು ಕ್ಯಾರೆಕ್ಟರ್! ಅವರಂತೂ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು. ಆ ಸೆಕೆಂಡ್ ಹಾಫಲ್ಲಿ ಟಿಕೆಟ್ ಬರುವಂಥ ವೇ, ಆಮೇಲೆ ಟಿಕೆಟ್ ಮತ್ತು ರಾಯ ಮಧ್ಯೆ ಬರುವಂಥ ಫೈಟ್ ಸೀಕ್ವೆನ್ಸ್, ಅದರ ಹಿಂದಿರುವಂಥ ಎಮೋಷ್ನಲ್ ಕನೆಕ್ಟ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಈ ಎಮೋಷನ್ಸ್ನ ಇಷ್ಟು ಚೆನ್ನಾಗಿ ಕ್ಯಾರಿ ಮಾಡೋಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ಅದು ಡೈಲಾಗ್ಸ್. ರಾಘವ್ ವಿನಯ್ ಶಿವಗಂಗೆ ಅವರು ಈ ಚಿತ್ರಕ್ಕೆ ಡೈಲಾಗ್ಸನ್ನು ಬರೆದಿದ್ದಾರೆ. ಸಿನಿಮಾದಲ್ಲಿ ತುಂಬ ಕಡಿಮೆ ಡೈಲಾಗ್ಸ್ ಇದೆ, ಆದರೆ ಯಾವುದೆಲ್ಲ ಬರುತ್ತಲ್ವಾ ದಟ್ ಹಿಟ್ಸ್ ಹಾರ್ಟ್. ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಕೆಲವು ಕಡೆ ಡೈಲಾಗ್ ಸರಿಯಾಗಿ ಕೇಳಿಸೋದಿಲ್ಲ, ಏನು ಹೇಳ್ತಿದ್ದಾರೆ ಅಂತ ಅರ್ಥನೇ ಆಗಲ್ಲ. ಅದಕ್ಕೆ ಖಂಡಿತ ನಾನು ಇನ್ನೊಂದು ಸಲ ಸಿನಿಮಾ ನೋಡಬೇಕು ಅಂತ ನೀವು ಹೇಳಬೇಡಿ, ನಾನು ನೋಡ್ತೀನಿ ಬಿಡಿ. ಇನ್ನು ಆ್ಯಕ್ಷನ್ ಬಗ್ಗೆ ಬರೋಣ. ನನಗಂತೂ ತುಂಬಾ ಡಿಶುಮ್ ರಕ್ತ ಸಿಕ್ತ ಅಂತ ಬರುವಂಥ ಫೈಟ್ಸ್ ಎಲ್ಲ ನೋಡೋಕ್ಕೆ ಆ್ಯಕ್ಚುಲಿ ಇಷ್ಟ ಆಗೋದಿಲ್ಲ. ಬಟ್ ಆ ಲೇಡೀಸ್ ಜೊತೆ ಒಂದು ಫೈಟ್ ಆಗುತ್ತೆ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಆ ಫೈಟ್ ಸೀನ್ ಇದೆಯಲ್ಲ, ಆರ್ ಯು ಕಮಿಂಗ್ ಅಲೋನ್ ಆರ್ ಆಲ್ ಟುಗೆದರ್ ಅಂತ, ಆ ಸೀನ್ ಮಾತ್ರ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ದಟ್ ವಾಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಫಸ್ಟ್ ಹಾಫ್ನ ಸರ್ಕಸ್, ಸ್ಮಶಾನ ಅಂತ ಕೆಲವು ಆ್ಯಕ್ಷನ್ ಸೀನ್ಸ್ ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೂ ಕೂಡ ಕೆಲವು ಕಡೆ ಆ ಕೇಜ್ ಸೀನ್, ಆಮೇಲೆ ಯಶ್ ಗನ್ ಹಿಡ್ಕೊಂಡು ಬರುವಂಥ ಎಂಟ್ರಿ, ಇದೆಲ್ಲ ಗೂಸ್ ಬಂಪ್ಸನ್ನು ಕೊಡುತ್ತೆ. ಆ್ಯಕ್ಷನ್ ಕೊರಿಯೋಗ್ರಫಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದಾರಪ್ಪ. ತುಂಬ ಯುನೀಕ್ ಐಡಿಯಾಸ್ಗಳನ್ನು ಯೂಸ್ ಮಾಡಿದ್ದಾರೆ. ಮೇಕಿಂಗ್ ಅಂತೂ ಬಿಡಿ, ಕೋಟಿ ಬಜೆಟ್ ಹಾಕಿದ್ದಾರೆ ಅಂದರೆ ಸುಮ್ಮನೆನಾ? ವಿಜುವಲ್ಸ್, VFX, ಕಲರ್ ಗ್ರೇಡಿಂಗ್ ಎಲ್ಲನೂ ಹಾಲಿವುಡ್ ಲೆವೆಲ್ನಲ್ಲೇ ಇದೆ. ಶಾರ್ಪ್ ಕಾಂಟ್ರಾಸ್ಟ್ ಕಲರ್ ಸಖತ್ತಾಗಿ ವರ್ಕ್ ಆಗಿದೆ. ಅದರಲ್ಲೂ ರವಿ ಬಸ್ರೂರು ಅವರ BGM ಮತ್ತು ವಿಶಾಲ್ ಮಿಶ್ರಾ ಅವರ ತಬಾಹಿ ಸಾಂಗ್ ತುಂಬಾ ಚೆನ್ನಾಗಿದೆ. ನಮ್ಮನ್ನು ಆಡಿಯನ್ಸ್ ಆಗಿ ಅವರು ಮುಂಚೆನೇ ರೆಡಿ ಮಾಡಿದ್ದಾರೆ. ಟ್ರೈಲರ್ ಹಾಡುಗಳನ್ನು ಮುಂಚೆನೇ ತೋರಿಸಿ, ಸೀನ್ ಹಿಂಗೇ ಇರುತ್ತೆ, ನೀವು ಹಿಂಗೇ ರಿಯಾಕ್ಟ್ ಮಾಡಬೇಕು, ಹೀಗೆ ಪ್ರಿಪೇರ್ ಆದರೆ ಚೆನ್ನಾಗಿರುತ್ತೆ ಅಂತ ಅವ್ರು ಮುಂಚೆನೇ ನಮ್ಮನ್ನು ರೆಡಿ ಮಾಡಿದಾರಲ್ಲ, ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ರೂ ನಾನಂತೂ ಕೊನೆ ತನಕನೂ ಅರೆ ಇನ್ನೇನಾದರೂ ಒಂದು ಹಿಟ್ ಪಾಯಿಂಟ್ ಕೊಡಿ, ನಾನು ಆವಾಗಲೇ ಹೇಳ್ತೀನಿ ಟಾಕ್ಸಿಕ್ ಇಸ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಆ್ಯಕ್ಚುಲಿ ನಾನು ವೆಯ್ಟ್ ಮಾಡ್ತಿದ್ದೆ. ಇಷ್ಟು ಬಜೆಟ್, ಇಷ್ಟು ಟೈಮ್ ತೊಗೊಂಡಾಗ ಎಲ್ಲಾದರೂ ಸ್ವಲ್ಪ ಮಿಸ್ ಹೊಡೆದ್ರಾ ಅಂತ ನನಗೆ ಅನಿಸಿದ್ರು.
ಯಾಕಂದರೆ ಕೆಲವು ಕಡೆ ಸುಮ್ಮನೆ ಡಿಶುಮ್ ಅಂತ ಫೈಟ್ ಮಾಡ್ತಿರ್ತಾರೆ, 10 ನಿಮಿಷಕ್ಕೊಮ್ಮೆ ಫೈಟ್ ಬರುತ್ತೆ, ಎಲ್ಲರನ್ನ ಕೊಲ್ತಾ ಇರ್ತಾರೆ, ಇವನು ಅವ್ರನ್ನ ಯಾಕೆ ಸಾಯಿಸ್ದ ಅನ್ನೋದು ಕೂಡ ಗೊತ್ತಾಗ್ತಿರೋದಿಲ್ಲ. ಆ ಡೆತ್ಸ್ ಏನಿದೆ ಅದು ರಿಲೆವೆಂಟ್ ಇದೆಯಾ ಅಂತಲೇ ನನಗೆ ಅದು ಅರ್ಥ ಆಗಲಿಲ್ಲ ಆ್ಯಕ್ಚುಲಿ. ಸೊ ಫೈನಲ್ ಕನ್ಕ್ಲೂಷನ್ ಏನಪ್ಪ ಅಂದರೆ, ನನಗಂತೂ ಟಾಕ್ಸಿಕ್ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ ಇದೆ ಆ್ಯಂಡ್ ಸ್ವಲ್ಪ ಬೇಜಾರು ಆಯಿತು. ಅಂದರೆ ಯಶ್ ಸ್ಕ್ರೀನ್ ಪ್ರೆಸೆನ್ಸ್ ಬೆಸ್ಟ್ ಇದೆ, ನೀವು ರಿವ್ಯೂವರ್ ಥರ ತಲೆ ಕೆಡಿಸ್ಕೊಳ್ಳದೆ ಬರೀ ಥಿಯೇಟರ್ಗೆ ಹೋಗಿ ಫೈಟಿಂಗ್ ಮಾಸ್ ಎಲಿಮೆಂಟ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡ್ತೀರಾ ಅಂದರೆ ಇದು ಖಂಡಿತ ನಿಮಗಾಗಿ. ಬಟ್ ಅದನ್ನು ಹೊರತಾಗಿ ಟಾಕ್ಸಿಕ್ಕಿಂದ ವರ್ಲ್ಡ್ ಬದಲಾವಣೆ ಆಗುತ್ತೆ, KGF ರೇಂಜಿಗಿರುತ್ತೆ ಅಂತ ಓವರ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ನಂತರ ಇಟ್ಕೊಂಡು ಹೋದರೆ ಓಕೆ, ಟಾಕ್ಸಿಕ್ ಅಂದರೆ ಅದೇನೋ ಗ್ರೇಟ್ ಅಪ್ಪ, ಏನೋ ಹೊಸತನ ತರ್ತಿದ್ದಾರೆ ಯಶ್, ಅದೇನೋ ಸೂಪರಾಗಿ ತರ್ತಿದ್ದಾರೆ ಅಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದರೆ ಅದು ನಿಮಗೆ ಹರ್ಟ್ ಆಗಬಹುದು. ಸಿನಿಮಾ ನೀವು ಕೂಡ ಹೋಗಿ ನೋಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ. ಬಟ್ ಒನ್ಸ್ ಅಗೇನ್ ಯಶ್ ಡೆಡಿಕೇಶನ್ಗೆ ಸಲಾಮ್ ರಾಕಿ ಭಾಯ್. Thank you.